ಮಹಾತ್ಮ ಗಾಂಧಿಯವರಿಂದ ನನ್ನ ಆತ್ಮ ಸ್ನೇಹಿತ ಅಂತ ಕರೆಸ್ಕೊಳ್ತಿದ್ದಂಥ ಶ್ರೀ ಜಮನಾಲಾಲ್ ಬಜಾಜರು ಬಹುದೊಡ್ಡ ಜೀವ. ಅವ್ರ ಇಡೀ ಜೀವನ ರಾಷ್ಟ್ರಹಿತಕ್ಕೆ ಮುಡಿಪಾಗಿಟ್ಟಿದ್ರು. ಬಹಳ ಜನಕ್ಕೆ ಗೊತ್ತಿಲ್ಲ, ಬಜಾಜರು ತುಂಬ ಬಡತನದಿಂದ ಬಂದವರು ಅನ್ನೋದು ಗೊತ್ತಿಲ್ಲ. ಈ ಜಮನಾಲಾಲ್ ಹುಟ್ಟಿದ್ದು ಒಂದು ಹಳ್ಳಿಯ ಮಾರ್ವಾಡಿ ಕುಟುಂಬದಲ್ಲಿ. ನಂತರ ಅವರು ಮತ್ತು ಅಷ್ಟು ಶ್ರೀಮಂತರಲ್ಲದಂಥ ಇನ್ನೊಂದು ಮಾರ್ವಾಡಿ ಕುಟುಂಬಕ್ಕೆ ದತ್ತಕ್ಕೆ ಹೋದರು. ಆ ದತ್ತಕ್ಕೆ ತಂದೆ ಒಂದು ಸಣ್ಣ ಅಂಗಡಿ, ಪುಟ್ಟ ಅಂಗಡಿ. ಈ ಹುಡುಗ ಅಂಗಡಿ ನೋಡ್ಕೊಳಕ್ಕೆ ಹೋಗ್ಬೇಕಲ್ಲ, ಸಣ್ಣ ವಯಸ್ಸಿಗೆ ಅಂಗಡಿ ನೋಡ್ಕೊಳಕ್ಕೆ ಹೋಗೋದ್ರಿಂದ ಶಿಕ್ಷಣ ಕಡೆ ಹೆಚ್ಚು ಮನಸ್ಸು ಆಗಲಿಲ್ಲ, ಓದೋಕ್ಕಾಗಲೇ ಇಲ್ಲ, ಶಾಲೆಗೆ ಹೋಗಲಿಲ್ಲ. ಹುಡುಗ ಜಮನಾಲಾಲ್ ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾ ಹಿರಿಯರ ಕಡೆಯಿಂದ ವ್ಯಾಪಾರ ಹೇಗೆ ಮಾಡೋದು ರೀತಿ ಕಲಿತಾ ಇದ್ದ. ಇವನ್ ಪ್ರೋತ್ಸಾಹಕ್ಕಾಗಿ ದತ್ತಕ್ಕೆ ತಂದೆ ಇದ್ದಿರಲ್ಲ, ಹುಡುಗ ದಿನಾಲು ಎಂದಷ್ಟು ಪುಡಿಗಾಸು, ಎಲ್ಲ ನಾವು ಪಾಕೆಟ್ ಮನಿ ಅಂತೀವಲ್ಲ ಹಾಗೆ ದುಡ್ಡು ಕೊಡೋರು. ಅದಕ್ಕೆ ಸಂತೆ ಖರ್ಚು ಅಂತ ಹೆಸರು. ಅಂದರೆ ಹುಡುಗ ತನಗೇನಾದರೂ ಆಟದ ಸಾಮಾನು, ತಿಂಡಿ, ಬಟ್ಟೆ ತಗೋದ್ರೆ ವಾರದ ಸಂತೆ ದಿನ ಕೊಂಡ್ಕೋಬೋದು, ಆ ದುಡ್ಡಿದೆಯಲ್ಲ ಅದ್ರ ಕೊಂಡ್ಕೋಬೋದು. ಆದರೆ ಜಮನಾಲಾಲ್ ಏನು ಮಾಡಿದ ಅಂದರೆ ಆ ಹಣವನ್ನು ಖರ್ಚು ಮಾಡದೇನೆ ತಂದೆ ಕಡೆಗೆ ಬಿಟ್ಟಿರ್ತಿದ್ದ. ಈ ಜಮನಾಲ್ಗೊಂದು ವಿಶೇಷ ಆಸಕ್ತಿ ಇತ್ತು. ಹಿಂದಿಯಲ್ಲಿ ಕೇಸರಿ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಅದು ಅಂಗಡಿಯಲ್ಲಿ ತರಿಸ್ತಾ ಇದ್ರಲ್ಲ, ಹೀಗೆ ಬೇರೆ ಖರ್ಚು ಮಾಡೋ ಕಾರಣ ತಪ್ಪದೆ ಓದ್ತಿದ್ದ. ಮಧ್ಯಾಹ್ನದಲ್ಲಿ ಗಿರಾಕಿ ಇಲ್ಲದೆ ಹೋದಾಗ ಅವನು ಕೂತು ಪೂರ್ತಿ ಓದ್ತಿದ್ದ. ಅಂದರೆ ಆ ಪತ್ರಿಕೆಯ ಪೂರ್ಣ ಪ್ರಯೋಜನ ಪಡ್ಕೊಂಡು ಜಮನಾಲಾಲ್ ಮಾತ್ರ. ಅದೇ ಅವನ ಶಿಕ್ಷಣ. ಶಾಲೆಗೆ ಹೋಗಿಲ್ಲಲ್ಲ, ಪೇಪರಲ್ಲಿ ಬಂದದ್ದೇ ಶಿಕ್ಷಣ. ಪತ್ರಿಕೆ ಮೂಲಕ ಭಾಷಾ ಜ್ಞಾನ ಬೆಳೆಸ್ಕೊಂಡ್ರು, ಪ್ರಪಂಚ ಜ್ಞಾನ ಬೆಳೆಸ್ಕೊಂಡ್ರು, ಅದ್ರ ಜೊತೆಗೆ ಭಾರತೀಯ ಪರಂಪರೆ ಬಗ್ಗೆ ತಿಳ್ಕೊಂಡ್ರು. ಕೇಸರಿ ಅನ್ನುವಂಥದ್ದು ಅವರ ಜೀವನದಲ್ಲೊಂದು ಅವಿಭಾಜ್ಯ ಅಂಗ ಆಗೋಯ್ತು. ಒಂದು ಸಲ ಕೇಸರಿ ಓದುವಾಗ ಅಲ್ಲೊಂದು ಆಘಾತ ಆಯಿತು. ಅಲ್ಲಿ ಸಂಪಾದಕರು ಹಾಕಿದ್ರು, ಹಣಕಾಸಿನ ಮುಗ್ಗಟ್ಟಾಗಿದೆ, ಹಿಂದಿ ಕೇಸರಿಯನ್ನು ನಡೆಸೋದು ತುಂಬ ಕಷ್ಟ ಆಗ್ತದೆ, ಓದುಗರು ಹಾಗೂ ಸಮಾಜ ಪರಿಹಾರ ನಿಧಿಯನ್ನು ನೀಡಿಯನ್ನು ಕೊಡದೆ ಹೋದರೆ ಇನ್ನು ಕೆಲವೇ ದಿನಗಳಲ್ಲಿ ಮುಚ್ಚಿಬಿಡಬೇಕಾಗತ್ತೆ ಅಂತ ಬರೆದಿದ್ರು. ಜಮನಾಲಾಲ್ ದಿಕ್ಕೇ ತೋರಿಸಲಿಲ್ಲ. ಅಯ್ಯೋಯ್ಯೋ, ನನ್ನ ಜಗತ್ತಿಗೆ ಒಂದು ಬೆಳಕಿಂಡಿ ಅದೇ. ಜಗತ್ತಲ್ಲಿ ಏನಾಗ್ತದೆ ಗೊತ್ತಾಗೋದು ಪತ್ರಿಕೆ ಮೂಲಕನೇ. ಅದು ನಿಂತು ಹೋದರೆ ನನ್ನ ಬೆಳವಿಗೆ ಹೆಂಗಾಗ್ತದೆ, ನಿಲ್ಲೋದಕ್ಕೆ ಬಿಡಬಾರ್ದು, ಅದು ಪರಿಹಾರ ಧನ ಕಳಿಸ್ಬೇಕು. ತಾನೇನು ಮಾಡಬಲ್ಲೆ, ತನ್ನ ಹತ್ರ ಏನಿದೆ ಕೊಡೋದಕ್ಕೆ? ದತ್ತಕ್ಕೆ ತಂದೆ ಕೇಳಿದ್ರೆ ಕೊಡ್ಬೋದಾ? ಪಾಪ ಅವರು ಶ್ರೀಮಂತರಲ್ಲ ಅಂತ ಚಿಂತೆ ಮಾಡಿದಾಗ ನೆನಪಾಯ್ತು, ತಮ್ಮ ತಂದೆ ಖರ್ಚು ಕೊಡ್ತಿದ್ರಲ್ಲ, ಎಷ್ಟಿದೆ? ತಕ್ಷಣ ಗುಮಾಸ್ತರ ಕಡೆ ಹೋಗಿ ತನ್ನ ಲೆಕ್ಕದಲ್ಲಿ ಎಷ್ಟು ಹಣ ಇದೆ ಅಂತ ಕೇಳಿದರು. ಆತ ಪರಿಶೀಲನೆ ಮಾಡಿ 100 ರೂಪಾಯಿ ಇದೆ ಅಂತ ಹೇಳಿದ. ಅಯ್ಯೋ ಕೊಡು ಅಂಥೇಳಿ ಆ 100 ರೂಪಾಯಿಯನ್ನು ತಗೊಂಡು ತಕ್ಷಣ ಹಿಂದಿ ಕೇಸರಿ ಪತ್ರಿಕೆಗೆ ಪರಿಹಾರ ಧನ ಅಂತ ಕಳಿಸ್ಬಿಟ್ರು. ನೋಡಿ, ಸಣ್ಣ ಹುಡುಗನಿಗೆ ಆಗ 13-14 ವರ್ಷ ಇರಬೇಕು. ಅವ್ರಿಗೆ ವಯಸ್ಸಿಗೆ ಮೀರಿ ತಿಳುವಳಿಕೆ ಅಲ್ವಾ ಅದು. ತನ್ನದಾಗಿದ್ದಂಥ ದುಡ್ಡು, ತನ್ನ ಖರ್ಚಿಗೋಸ್ಕರ ಕೊಟ್ಟಂಥ ದುಡ್ಡು ತಕ್ಷಣ ದಾನ ಮಾಡಬೇಕು ಅಂತ ಬಂದದ್ದು. ಈ ಸ್ವಭಾವ ಜಮನಾಲಾಲ್ಗೆ ಬಾಲ್ಯದಿಂದಲೇ ಬಂದದ್ದು. ಇದೇ ಪ್ರವೃತ್ತಿ ಹಾಗೆ ಬೆಳೀತು ಮುಂದೆ. ಏನು ಮಾಡಿದ್ರು ಗೊತ್ತಾ? ತಮ್ಮದು ಅಂತ ಏನೂ ಇಲ್ಲ ಜಮನಾಲಾಲ್ರದು. ಪ್ರತಿಯೊಂದನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ರಾಷ್ಟ್ರ ಸೇವೆಗೆ ಕೊಟ್ಟು ಕೃತಾರ್ಥರಾಗ್ಬಿಟ್ರು. ಇವತ್ತು ಬಜಾಜರ ನೆನಪಿರೋದು ಜನಮಾನಸದಲ್ಲಿ ಅವ್ರು ಎಷ್ಟು ಗಳಿಸಿದರು ಅನ್ನೋದರಿಂದ ಅಲ್ಲ, ಸಮಾಜಕ್ಕೆ ಎಷ್ಟು ಕೊಟ್ಟರು ಅನ್ನೋದರಿಂದ ಮಾತ್ರ. ಸ್ನೇಹಿತರೆ, ನನಗೆ ಖಾತ್ರಿಯಾಗಿದೆ, ಕೈ ಚಾಚಿ ಪಡ್ಕೊಳ್ಳೋದಿದೆಯಲ್ಲ, ಕೈ ಚಾಚಿ ತಗೊಳ್ಳೋದಿದೆಯಲ್ಲ, ಅದು ನಮ್ಮ ಬೆಲೆಯನ್ನು ಕಮ್ಮಿ ಮಾಡುತ್ತೆ. ಕೈ ಎತ್ತಿ ಕೊಡೋದ್ರಿಂದ ನಮ್ಮ ಜೀವನವನ್ನು ಉನ್ನತಿಗೆ ಏರಿಸುತ್ತೆ. ಬರೀ ಕೈ ಚಾಚಿ ಬಾಯಿ ತೆಗೆದು ಕೂತ್ಕೊಂಡ್ರೆ ನಮ್ಮ ಬೆಲೆ ಕಮ್ಮಿ ಆಗುತ್ತೆ. ಕೊಡೋದಿದ್ರೆ ಬೆಲೆ ಹೆಚ್ಚಿಗೆ ಆಗುತ್ತೆ. ಪ್ರಪಂಚ ಯಾವತ್ತೂ ಪಡೆದವರನ್ನು ನೆನಪಿಟ್ಟಿಲ್ಲ, ಕೊಟ್ಟವರನ್ನು ನೆನಪಿಟ್ಟಿದೆ.